ದಸರಾ ಉದ್ಘಾಟನೆಗೆ ಸಾಹಿತಿ ಭಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಒತ್ತಡ ಹೆಚ್ಚಾಗ್ತಾನೆ ಇದೆ. ಮೈಸೂರು ಡಿಸಿಗೆ ಮನವಿ ಸಲ್ಲಿಸಿದಂತ ಹಿಂದೂ ಜಾಗರಣ ವೇದಿಕೆ ಮುಷ್ತಾಕ್ ಈ ಹಿಂದೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಭುವನೇಶ್ವರಿ ತಾಯಿ, ಅರಿಶಿಣ ಕುಂಕುಮ, ಕನ್ನಡ ಭಾಷೆ, ನಾಡಿನ ಸಂಸ್ಕೃತಿಯ ಬಗ್ಗೆ ಸಂಕುಚಿತವಾಗಿ ಅವರು ಮಾತನಾಡಿದ್ದಾರೆ. ಆ ಮೂಲಕ ನಾಡಿನ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಹೀಗಾಗಿ ಸರ್ಕಾರ ತಕ್ಷಣವೇ ಮುಷ್ತಾಕ್ ಅವರ ಆಯ್ಕೆಯನ್ನ ಹಿಂಪಡಿಬೇಕು. ಹಿಂದೂಗಳ ಭಾವನೆಗೆ ಗೌರವ ಕೊಡುವವರನ್ನ ಆಯ್ಕೆ ಮಾಡಬೇಕು, ಇಲ್ದಿದ್ರೆ ಜನಾಂದೋಲನ ನಡೆಸಬೇಕಾಗುತ್ತೆ ಅಂತ ಹಿಂದೂ ಜಾಗರಣ ವೇದಿಕೆಯಿಂದ ಮನವಿ ಪತ್ರವನ್ನ ಕೊಟ್ಟು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಭಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇವೆ. ಅವರು ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅರಿಶಿಣ ಕುಂಕುಮದ ಬಗ್ಗೆ, ನಾಡಿನ ಸಂಸ್ಕೃತಿಯ ಬಗ್ಗೆ, ಭುವನೇಶ್ವರಿಯ ಬಗ್ಗೆ ಮಾತನಾಡಿರೋ ವಿಡಿಯೋ. ಬಟ್ ಅವ್ರು ಹೇಳ್ತಾ ಇರೋದು, ಅವ್ರು ಕ್ಲಾರಿಟಿ ಕೊಡ್ತಾ ಇರೋದೇನೆಂದರೆ ವಿಡಿಯೋವನ್ನು ತಿರುಚಲಾಗಿದೆ ಅಂತ. ಬಟ್ ಇಲ್ಲಿ ಅವರನ್ನ ನೀವು ಆಯ್ಕೆ ಮಾಡೋದೇ ಬೇಡ, ಬೇರೆಯವ್ರನ್ನ ಆಯ್ಕೆ ಮಾಡಿ ಅಂತ ಸಾಕಷ್ಟು ಒತ್ತಡ ಕೂಡ ರಾಜ್ಯ ಸರ್ಕಾರದ ಮೇಲೆ ಬರ್ತಾ ಇದೆ. ಸದ್ಯ ಹಿಂದೂ ಜಾಗರಣ ವೇದಿಕೆಯಿಂದ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋದು ಬೇಡವೇ ಬೇಡ, ನಮ್ಮ ನಾಡಿನ ಸಂಸ್ಕೃತಿಯನ್ನ, ನಾಡಿನ ಬಗ್ಗೆ ಗೌರವ ಇಟ್ಕೊಂಡವ್ರನ್ನ ಯಾರನ್ನಾದ್ರೂ ಆಯ್ಕೆ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನೀವು ಕೊಡ್ಬೇಕಾಗಿರೋದಿಲ್ಲ ಅಂತ ಇನಾಗ್ರೇಷನ್ ಮಾಡ್ತಾ ಇಲ್ಲ, ಟೇಪ್ ಕಟ್ ಮಾಡ್ತಾ ಇಲ್ಲ. ನಮ್ಮ ಸಂಸ್ಕಾರಕ್ಕೆ, ಸಂಸ್ಕೃತಿಗೆ ಧಕ್ಕೆ ಬರದ ತರ ನಡ್ಕೊಳ್ಳೋದಕ್ಕೋಸ್ಕರ ಆಚಾರ ವಿಚಾರಕ್ಕೆ ಮಾಡೋ ಅಂತ ಒಂದು ಉದ್ಘಾಟನೆ. ಇದು ಇಡೀ ದೇಶ, ಇಡೀ ವರ್ಲ್ಡ್ ನೋಡೋ ಅಂತ ಕಾರ್ಯಕ್ರಮ. ದಯಮಾಡಿ ಇದನ್ನ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅವ್ರ ಬಾಯಿಂದ ಹೇಳಿದ್ರೆ ಇದನ್ನ ದಯಮಾಡಿ ನಿಲ್ಲಿಸಬೇಕು ಅಂತ ವಿಚಾರ ತಿಳಿಸ್ತಾ ಇದೀವಿ. ವಿಗ್ರಹ ಆರಾಧನೆ ಮಾಡದವ್ರ ಕೈಲಿ ಮಾಡಿಸೋದು ಯಾವುದೇ ಕಾರಣ ಬೇಡ. ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು, ನಿಸಾರ್ ಅಹಮದ್ ಅವ್ರ ಕೈಲಿ ಮಾಡಿಸಿದ್ರು ಮತ್ತೆ ಇವ್ರ ಕೈಲಿ ಮಾಡಿಸಿದ್ರು ಅಂತ ಹೇಳ್ಬೋದು. ಮಾನಸಿಕತೆ ಇತ್ತು, ಇವರಿಗೆ ಆ ಮಾನಸಿಕತೆ ಇಲ್ಲ. ಹಾಗಾಗಿ ಅದನ್ನ ವಿರೋಧ ಮಾಡ್ತೀವಿ. ಇದು ಮುಂದೆ ದಯಮಾಡಿ ಅದನ್ನ ನಾವು ಇನ್ ತೆಗಿಲಿಲ್ಲ ಅಂತಂದ್ರೆ ಇದ್ರ ವಿರುದ್ಧವಾಗಿ ದೊಡ್ಡ ಹೋರಾಟ ಆಗುತ್ತೆ. ಕರ್ನಾಟಕದ ಪೂರ್ತಿ ಆಗುತ್ತೆ, ಮೈಸೂರಲ್ಲ, ಇಡೀ ಕರ್ನಾಟಕ ಪೂರ್ತಿ ಆಗುತ್ತೆ, ದೇಶಾದ್ಯಂತ ಆಗ್ಬೋದು. ದಯಮಾಡಿ ಇದನ್ನ ಹಿಂಪಡಿಬೇಕು, ಇಷ್ಟು ನಮ್ಮ ಮನವಿ. ಇದನ್ನ DC ಅವ್ರಿಗೆ. ದಸರಾ ಉದ್ಘಾಟನೆಗೆ ಲೇಖಕಿಯಾದ ಭಾನು ಮುಷ್ತಾಕ್ ಅವ್ರನ್ನ ಅಧಿಕೃತವಾಗಿ ಉದ್ಘಾಟನೆಗೆ ಚಾಲನೆ ಕೊಟ್ಟಿರೋದು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ಅವರೊಬ್ಬರು ಲೇಖಕಿಯಾಗಿ ನಾವು ಅವ್ರ ಮೇಲೆ ಅತಿಯಾದ ಅಪಾರವಾದ ಗೌರವ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಏಕ ಉಪಾಸನ ಆರಾಧನೆ ಮಾಡುವಂತಹ, ವಿಗ್ರಹ ಆರಾಧನೆಯನ್ನು ವಿರೋಧ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ದಸರಾ ಉದ್ಘಾಟನೆ ಮಾಡಿಸುವುದು ಅಪರಾಧ. ಏಕೆಂತಂದ್ರೆ ಧಾರ್ಮಿಕತೆ, ಸಂಸ್ಕೃತಿಯ ಆಧಾರದ ಮೇಲೆ ದಸರಾ ಹಬ್ಬ ನಡೆಯೋದು. ಇನ್ನು ನಿಮ್ಗೆ ಗೊತ್ತಿರಲಿ, ತಾಯಿ ಚಾಮುಂಡೇಶ್ವರಿ ದಸರಾದಲ್ಲಿ ಆನೆ ಮೇಲೆ ಆ ತಾಯಿಯ ಮೆರವಣಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಹಿಂದೂವು ಕೂಡ ತಾನು ಹಾಕಿರುವಂತಹ ಪಾದರಕ್ಷೆಯನ್ನ ಬಿಟ್ಟು ಕೈ ಮುಗಿತಾನೆ. ಹಾಗಾದ್ರೆ ಇವ್ರು ಯಾರಾದ್ರೂ ಕೈ ಮುಗಿತಾರ? ನಾನ್ ಕೇಳ್ತಾ ಇರೋದೇನೆಂದ್ರೆ, ಅವ್ರು ಯಾರಾದ್ರೂ ವಿಗ್ರಹ ಆರಾಧನೆಗೆ ಕೈ ಮುಗಿಯೋಗಿದ್ರೆ ಅದು ಸ್ಪಷ್ಟಪಡಿಸ್ಲಿ. ಅವರು ಅವರ ನಿಲುವನ್ನು, ಅವರ ಮಾನಸಿಕತೆಯನ್ನ ಅವ್ರು ಸ್ಪಷ್ಟಪಡಿಸಿ ನಾನು ಚಾಮುಂಡೇಶ್ವರಿ ದೇವಿಗೆ ಕುಂಕುಮನ ಇಟ್ಕೊಳ್ತೀನಿ, ಮತ್ತೆ ನಾನು ಕೈ ಮುಗಿತೀನಿ, ಪ್ರಾರ್ಥನೆ ಮಾಡ್ತೀನಿ, ಭಕ್ತಿನ ಅಂತ ಅವರು ಸ್ಪಷ್ಟನೆ ಕೊಟ್ಟು ಉದ್ಘಾಟನೆ ಮಾಡಿದ್ರು. ನಮ್ದು ವಿರೋಧ ಇಲ್ಲ. ಮತ್ತೆ KS ನಿಸಾರ್ ಅಹಮದ್ ಕೇಳಿದ್ರು ನೀವು, ಅವರು ದಸರಾ ಉದ್ಘಾಟನೆ ಮಾಡಿದಾಗ ನೀವು ಯಾರು ವಿರೋಧ ಮಾಡಲಿಲ್ಲ ಅಂತ. ಅವರು ನಿತ್ಯೋತ್ಸವ ಗೀತೆಯನ್ನ ಬರೆದವರು. ನಮ್ಗೆ ಅವ್ರಿಗೆ ಮೇಲೆ ಅಪಾರವಾಗಿ ಗೌರವ ಇದೆ. ಅಂದ್ರೆ ಒಂದು ನಿತ್ಯೋತ್ಸವ ಗೀತೆಯನ್ನ ಬರೀತಾರೆ ಭುವನೇಶ್ವರಿ ತಾಯಿ ಮೇಲೆ ಅಂತಂದ್ರೆ ಅವರು ಅದನ್ನ ನಂಬ್ತಾರೆ.